ನಮಸ್ಕಾರ. ನಮಸ್ಕಾರ. ಅಲ್ಲೆಲ್ಲೋ ಒಂದ್ ಕಡೆ ಹೇಳಿದೆ, ಮುಂಗಾರು ಮಳೆಗೆ ಸಿಕ್ಬೇಡ, ಕೊನೆ ಭಾಷಣಗಳಾಗ್ಬೇಡ ಅಂತ. ಚಚ್ಚಿ 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 ಬಡದಾಕ್ಬಿಟ್ರು ನಿಮ್ ಕಿವಿಗಳಿಗೆ, ಮೆದ್ಲಿಗೆಲ್ಲ. ಇನ್ನೇನು ಉಳ್ಕೊಂಡಿಲ್ಲ ಅಂತ ಕಾಣ್ತಿದೆ. ಇರ್ಲಿ. ಹಿರಿಯ ನಾಯಕರಾದಂಥ ರಮನಾಥ್ ರೈ ಅವರೇ, ವಿನಯ್ ಕುಮಾರ್ ಸೊರ್ಕೆ ಅವರೇ, ಹರೀಶ್ ಕುಮಾರ್ ಅವರೇ, ಪದ್ಮರಾಜರವರೇ, ಇನಾಯತ್ ಅಲಿ ಅವರೇ, ನಲ್ಪದ್ರವರೇ, ಮಮತಾ ಗಟ್ಟಿಯವರೇ, ಶಾಸಕರಾದಂಥ ಅಶೋಕ್ ರೈರವರೇ, ಬ್ಲಾಕ್ ಕಾಂಗ್ರೆಸ್ನ 2 ಅಧ್ಯಕ್ಷಗಳೇ, 3 ಬ್ಲಾಕ್ನ ಅಧ್ಯಕ್ಷಗಳೇ, ಮಾಜಿ ಅಧ್ಯಕ್ಷಗಳೇ, ನಮ್ಮ ಎಐಸಿಸಿ, ನಮ್ಮ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ. ಈಗ ತಾನೇ ಅವರು ಭಾಷಣ ಮಾಡಿದ್ರು, ನಮ್ಮ ಕೋಆರ್ಡಿನೇಟರ್ ಕೂಡ ಭಾಷಣ ಮಾಡಿದ್ರು, ಹೇಮನಾಥ್ ಶೆಟ್ಟಿ, ಮೊಹಮ್ಮದ್ ಎಲ್ಲ ಇಷ್ಟೊತ್ತು ಕಾಯ್ಕೊಂಡು ಕೂತಿದ್ದೀರಲ್ಲ, ನಿಮಗೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ಸ್ಟೇಜ್ ಮೇಲೆ ಇರೋರ್ಗಿನ್ನ ಸ್ಟೇಜ್ ಮೇಲೆ ಕೆಳಗಡೆ ಕಂಡ್ರೆ ಬಹಳ ಪ್ರೀತಿ. ನೀವಿಲ್ಲ ಅಂದ್ರೆ ಯಾವ ಸಭೆಯಲ್ಲೂ ನಡೆದಿಲ್ಲ. ಯಾಕೆಂದ್ರೆ ನೀವು ಪರ್ಮನೆಂಟ್ ಕಮ್ಮ ಧ್ವಜ ಕಟ್ಟೋರು ನೀವು, ವೋಟ್ ಹಾಕ್ಸೋರು ನೀವು, ಬಡದಾಡೋರು ನೀವು, ಏಟ್ ತಿನ್ನೋರು ನೀವು, ಕೇಸ್ ಹಾಕ್ಸ್ಕೊಳ್ಳೋರು ನೀವು. ನೀವಿದ್ರೆ ನಾವು, ನೀವಿಲ್ಲ ಅಂದ್ರೆ ನಾವಿಲ್ಲ. ಇದ್ರ ಬಗ್ಗೆ ನಂಬಿಕೆ ಇರೋನು ನಾನು. ಸೊ ಇವತ್ತು ಪುತ್ತೂರಿನಲ್ಲಿ ಇರ್ಲಿ ಬಿಡ್ರಿ, ಪುತ್ತೂರಿನಲ್ಲಿ ರಿಲೇ ಆಗ್ತಾ ಬಿಡ್ತಾರೆ ಕೆಲ್ಸಗಳು. ಸೈಡ್ ಕೂತ್ಕೊಳ್ಳಿ, ನಿಮ್ ಕಾಣೋಣ. ಇಲ್ಬಂದು ಹಿಡಿಯಪ್ಪ ಅವ್ರಿಗೆ, ಪಾಪ ಅವ್ರು ಯಾರು ತೊಂದರೆ ಇದ್ದಾರೆ. ಪುತ್ತೂರಿನಲ್ಲಿ ಇವತ್ತು ಕಾಂಗ್ರೆಸ್ ದೇವಸ್ಥಾನದ ಭೂಮಿ ಪೂಜೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಕಚೇರಿ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಗೊಂದು ದೇವಸ್ಥಾನ ಇದೆ. ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ರಮನಾಥ್ ರೈ, ವಿನಯ್ ಕುಮಾರ್ ಸೊರ್ಕೆ ಎಲ್ಲ ಬಂದಿದ್ರು. ಎಲ್ಲರಿಗೂ ಅವಕಾಶ ಇರಲಿಲ್ಲ, ಕೋವಿಡ್. ನೀವೆಲ್ಲ ಬೂತ್ಗಳಲ್ಲಿ, ಇದು ಬೂತ್ ಅಂತೀನಿ, ಪಂಚಾಯತಿಗಳಲ್ಲಿ ವಿಡಿಯೋ ಹಾಕೊಂಡು ಹೊಸದಾಗಿ ಝೂಮ್ ಮೀಟಿಂಗ್ ಏನು ಅಂತ ನಿಮ್ಗೆ ಯಾರು ಗೊತ್ತಿರಲಿಲ್ಲ. ಬಿಜೆಪಿಯವರೇ ಗಾಬರಿ ಆಗ್ಬಿಟ್ರು. ಸೊ 6,000 ಪಂಚಾಯತಿಗಳಲ್ಲೂ ಕೂಡ ಇದನ್ನ ಝೂಮ್ ಮಾಡಿಸಿ ಅದನ್ನ ಅಧಿಕಾರ ತೆಗೆದುಕೊಂಡೆ. ಅಧಿಕಾರ ತೆಗೆದುಕೊಂಡಾಗ ಒಂದು ಮಾತು ಹೇಳಿದೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿದೆ. ಸೊ ಹಂಗೆ ಎಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಕಷ್ಟಪಟ್ಟದಕ್ಕೆ, ಕೋವಿಡ್ ಸಂದರ್ಭ ಇರ್ಬೋದು, ಅದಾದ್ಮೇಲೆ ಇರ್ಬೋದು, ಎಲ್ಲ ತ್ಯಾಗವನ್ನು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಗ್ಯಾರಂಟಿ ಸರ್ಕಾರ ಬಂದಿದೆ.